ಮುಖ್ಯಮಂತ್ರಿ ಮೇಲೆ ಅನಾಮಿಕನೋರ್ವ ದಾಳಿ ನಡೆಸಿರ್ತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಅಪರಿಚಿತನೊಬ್ಬ ಬಂದು ಕಪಾಳ ಮೋಕ್ಷ ಮಾಡಿದ್ದಾನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ವೇಳೆ ಈ ವ್ಯಕ್ತಿ ಬಂದು ಆಕೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆ ವ್ಯಕ್ತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಜನ್ ಸುನುವಾಯಿ ಅಂದ್ರೆ ನಮ್ಮಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವ ಕಾರ್ಯಕ್ರಮ ಮಾಡ್ತಾರಲ್ಲ, ಕುಂದುಕೊರತೆ ಆಲಿಸುವ ಕಾರ್ಯಕ್ರಮ, ಅಂತ ಒಂದು ಕಾರ್ಯಕ್ರಮ ಜನ್ ಸುನುವಾಯಿ. ಆ ಕಾರ್ಯಕ್ರಮದ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ದೆಹಲಿ ಮುಖ್ಯಮಂತ್ರಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ದೂರುದಾರನಂತೆ ಬಂದು ಸಿಎಂಗೆ ಕಾಗದ ನೀಡ್ತಾನೆ ಆ ವ್ಯಕ್ತಿ ಮೊದಲು, ಬಳಿಕ ಸಿಎಂ ಕೂದಲು ಹಿಡಿಕೆ ಮೇಲೆ ಹಲ್ಲೆ ಮಾಡ್ತಾನೆ. ನೋಡಿ ಎಂಥ ಕರ್ಮ ನೋಡಿ ಪಾಪ. ಆಕೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಮಹಿಳೆ ಎಷ್ಟು ದೊಡ್ಡ ಸ್ಥಾನಕ್ಕೆ ತಲುಪಿದ್ರೂ ಕೂಡ ಆಕೆಯ ಮೇಲೆ ದೌರ್ಜನ್ಯಗಳು ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ದೆಹಲಿ ಮುಖ್ಯಮಂತ್ರಿ ಮೇಲೆ ಅನಾಮಿಕನೋರ್ವ ದಾಳಿ ನಡೆಸಿರ್ತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಅಪರಿಚಿತನೊಬ್ಬ ಬಂದು ಕಪಾಳ ಮೋಕ್ಷ ಮಾಡಿದ್ದಾನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ವೇಳೆ ಈ ವ್ಯಕ್ತಿ ಬಂದು ಆಕೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆ ವ್ಯಕ್ತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಜನ್ ಸುನುವಾಯಿ ಅಂದ್ರೆ ನಮ್ಮಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವ ಕಾರ್ಯಕ್ರಮ ಮಾಡ್ತಾರಲ್ಲ, ಕುಂದುಕೊರತೆ ಆಲಿಸುವ ಕಾರ್ಯಕ್ರಮ, ಅಂತ ಒಂದು ಕಾರ್ಯಕ್ರಮ ಜನ್ ಸುನುವಾಯಿ. ಆ ಕಾರ್ಯಕ್ರಮದ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ದೆಹಲಿ ಮುಖ್ಯಮಂತ್ರಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ದೂರುದಾರನಂತೆ ಬಂದು ಸಿಎಂಗೆ ಕಾಗದ ನೀಡ್ತಾನೆ ಆ ವ್ಯಕ್ತಿ ಮೊದಲು, ಬಳಿಕ ಸಿಎಂ ಕೂದಲು ಹಿಡಿಕೆ ಮೇಲೆ ಹಲ್ಲೆ ಮಾಡ್ತಾನೆ. ನೋಡಿ ಎಂಥ ಕರ್ಮ ನೋಡಿ ಪಾಪ. ಆಕೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಮಹಿಳೆ ಎಷ್ಟು ದೊಡ್ಡ ಸ್ಥಾನಕ್ಕೆ ತಲುಪಿದ್ರೂ ಕೂಡ ಆಕೆಯ ಮೇಲೆ ದೌರ್ಜನ್ಯಗಳು ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ದೆಹಲಿ ಮುಖ್ಯಮಂತ್ರಿ ಮೇಲೆ ಅನಾಮಿಕನೋರ್ವ ದಾಳಿ ನಡೆಸಿರ್ತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಅಪರಿಚಿತನೊಬ್ಬ ಬಂದು ಕಪಾಳ ಮೋಕ್ಷ ಮಾಡಿದ್ದಾನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ವೇಳೆ ಈ ವ್ಯಕ್ತಿ ಬಂದು ಆಕೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆ ವ್ಯಕ್ತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಜನ್ ಸುನುವಾಯಿ ಅಂದ್ರೆ ನಮ್ಮಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವ ಕಾರ್ಯಕ್ರಮ ಮಾಡ್ತಾರಲ್ಲ, ಕುಂದುಕೊರತೆ ಆಲಿಸುವ ಕಾರ್ಯಕ್ರಮ, ಅಂತ ಒಂದು ಕಾರ್ಯಕ್ರಮ ಜನ್ ಸುನುವಾಯಿ. ಆ ಕಾರ್ಯಕ್ರಮದ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ದೆಹಲಿ ಮುಖ್ಯಮಂತ್ರಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ದೂರುದಾರನಂತೆ ಬಂದು ಸಿಎಂಗೆ ಕಾಗದ ನೀಡ್ತಾನೆ ಆ ವ್ಯಕ್ತಿ ಮೊದಲು, ಬಳಿಕ ಸಿಎಂ ಕೂದಲು ಹಿಡಿಕೆ ಮೇಲೆ ಹಲ್ಲೆ ಮಾಡ್ತಾನೆ. ನೋಡಿ ಎಂಥ ಕರ್ಮ ನೋಡಿ ಪಾಪ. ಆಕೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಮಹಿಳೆ ಎಷ್ಟು ದೊಡ್ಡ ಸ್ಥಾನಕ್ಕೆ ತಲುಪಿದ್ರೂ ಕೂಡ ಆಕೆಯ ಮೇಲೆ ದೌರ್ಜನ್ಯಗಳು ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ದೆಹಲಿ ಮುಖ್ಯಮಂತ್ರಿ ಮೇಲೆ ಅನಾಮಿಕನೋರ್ವ ದಾಳಿ ನಡೆಸಿರ್ತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಅಪರಿಚಿತನೊಬ್ಬ ಬಂದು ಕಪಾಳ ಮೋಕ್ಷ ಮಾಡಿದ್ದಾನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ವೇಳೆ ಈ ವ್ಯಕ್ತಿ ಬಂದು ಆಕೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆ ವ್ಯಕ್ತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ.
ಜನ್ ಸುನುವಾಯಿ ಅಂದ್ರೆ ನಮ್ಮಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವ ಕಾರ್ಯಕ್ರಮ ಮಾಡ್ತಾರಲ್ಲ, ಕುಂದುಕೊರತೆ ಆಲಿಸುವ ಕಾರ್ಯಕ್ರಮ, ಅಂತ ಒಂದು ಕಾರ್ಯಕ್ರಮ ಜನ್ ಸುನುವಾಯಿ. ಆ ಕಾರ್ಯಕ್ರಮದ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ದೆಹಲಿ ಮುಖ್ಯಮಂತ್ರಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ದೂರುದಾರನಂತೆ ಬಂದು ಸಿಎಂಗೆ ಕಾಗದ ನೀಡ್ತಾನೆ ಆ ವ್ಯಕ್ತಿ ಮೊದಲು, ಬಳಿಕ ಸಿಎಂ ಕೂದಲು ಹಿಡಿಕೆ ಮೇಲೆ ಹಲ್ಲೆ ಮಾಡ್ತಾನೆ. ನೋಡಿ ಎಂಥ ಕರ್ಮ ನೋಡಿ ಪಾಪ. ಆಕೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಮಹಿಳೆ ಎಷ್ಟು ದೊಡ್ಡ ಸ್ಥಾನಕ್ಕೆ ತಲುಪಿದ್ರೂ ಕೂಡ ಆಕೆ ಮೇಲೆ ದೌರ್ಜನ್ಯಗಳು ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ದೆಹಲಿ ಮುಖ್ಯಮಂತ್ರಿ ಮೇಲೆ ಅನಾಮಿಕನೋರ್ವ ದಾಳಿ ನಡೆಸಿರ್ತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಅಪರಿಚಿತನೊಬ್ಬ ಬಂದು ಕಪಾಳ ಮೋಕ್ಷ ಮಾಡಿದ್ದಾನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ವೇಳೆ ಈ ವ್ಯಕ್ತಿ ಬಂದು ಆಕೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆ ವ್ಯಕ್ತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಜನ್ ಸುನುವಾಯಿ ಅಂದ್ರೆ ನಮ್ಮಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವ ಕಾರ್ಯಕ್ರಮ ಮಾಡ್ತಾರಲ್ಲ, ಕುಂದುಕೊರತೆ ಆಲಿಸುವ ಕಾರ್ಯಕ್ರಮ, ಅಂತ ಒಂದು ಕಾರ್ಯಕ್ರಮ ಜನ್ ಸುನುವಾಯಿ. ಆ ಕಾರ್ಯಕ್ರಮದ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ದೆಹಲಿ ಮುಖ್ಯಮಂತ್ರಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ದೂರುದಾರನಂತೆ ಬಂದು ಸಿಎಂಗೆ ಕಾಗದ ನೀಡ್ತಾನೆ ಆ ವ್ಯಕ್ತಿ ಮೊದಲು, ಬಳಿಕ ಸಿಎಂ ಕೂದಲು ಹಿಡಿಕೆ ಮೇಲೆ ಹಲ್ಲೆ ಮಾಡ್ತಾನೆ. ನೋಡಿ ಎಂಥ ಕರ್ಮ ನೋಡಿ ಪಾಪ. ಆಕೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಮಹಿಳೆ ಎಷ್ಟು ದೊಡ್ಡ ಸ್ಥಾನಕ್ಕೆ ತಲುಪಿದ್ರೂ ಕೂಡ ಆಕೆ ಮೇಲೆ ದೌರ್ಜನ್ಯಗಳು ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ದೆಹಲಿ ಮುಖ್ಯಮಂತ್ರಿ ಮೇಲೆ ಅನಾಮಿಕನೋರ್ವ ದಾಳಿ ನಡೆಸಿರ್ತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಅಪರಿಚಿತನೊಬ್ಬ ಬಂದು ಕಪಾಳ ಮೋಕ್ಷ ಮಾಡಿದ್ದಾನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ವೇಳೆ ಈ ವ್ಯಕ್ತಿ ಬಂದು ಆಕೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆ ವ್ಯಕ್ತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಜನ್ ಸುನುವಾಯಿ ಅಂದ್ರೆ ನಮ್ಮಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವ ಕಾರ್ಯಕ್ರಮ ಮಾಡ್ತಾರಲ್ಲ, ಕುಂದುಕೊರತೆ ಆಲಿಸುವ ಕಾರ್ಯಕ್ರಮ, ಅಂತ ಒಂದು ಕಾರ್ಯಕ್ರಮ ಜನ್ ಸುನುವಾಯಿ. ಆ ಕಾರ್ಯಕ್ರಮದ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ದೆಹಲಿ ಮುಖ್ಯಮಂತ್ರಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ದೂರುದಾರನಂತೆ ಬಂದು ಸಿಎಂಗೆ ಕಾಗದ ನೀಡ್ತಾನೆ ಆ ವ್ಯಕ್ತಿ ಮೊದಲು, ಬಳಿಕ ಸಿಎಂ ಕೂದಲು ಹಿಡಿಕೆ ಮೇಲೆ ಹಲ್ಲೆ ಮಾಡ್ತಾನೆ. ನೋಡಿ ಎಂಥ ಕರ್ಮ ನೋಡಿ ಪಾಪ. ಆಕೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಮಹಿಳೆ ಎಷ್ಟು ದೊಡ್ಡ ಸ್ಥಾನಕ್ಕೆ ತಲುಪಿದ್ರೂ ಕೂಡ ಆಕೆ ಮೇಲೆ ದೌರ್ಜನ್ಯಗಳು ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು.